ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ರೆಸಿಪಿ ತಂದಿದ್ದೀನಿ. ಸಿಂಪಲ್ಲಾಗಿ ರೋಡ್ ಸೈಡ್ ಸಿಗುವಂಥ ಚಾಟ್ಸ್. ಅದು ಯಾವುದಪ್ಪ ಅಂದರೆ ಟೊಮೆಟೊ ಚಾಟ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈಸಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಇದನ್ನು ಹೋಗಿ ಹೊರಗಡೆ ತಿನ್ನೋಕ್ಕಿಂತ ಈ ಥರ ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗಿರುವಂಥ ರೆಸಿಪಿ. ಅದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಟೊಮೆಟೊ, ಹುಳಿ ಟೊಮೆಟೊ ಯಾರು ತೊಗೊಳ್ಳಿಕ್ಕೆ ಹೋಗಬೇಡಿ. ಹುಳಿ ಟೊಮೆಟೊ ಇದ್ದರೆ ತುಂಬ ಹುಳಿಯಾಗಿ ಬರುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ನಾನೀಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ನಾವಿಲ್ಲಿ ಕಟ್ ಮಾಡಿ ಇಟ್ಕೋಬೋದು. ನೋಡಿ, ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದೇ ಥರ ನಿಮಗೆ ರೌಂಡ್ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಉದ್ದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಈಗ ಟೊಮೆಟೊ ಇಟ್ಟ ಮೇಲೆ ಇಲ್ಲಿ ನಾನು ಖಾರ ಚಟ್ನಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್. ಇದಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಸ್ವಲ್ಪ ಉಪ್ಪು ಹಾಕಿ ನಾನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಖಾರ ಚಟ್ನಿ ಈ ಥರ ಎಲ್ಲದಕ್ಕೂ ನೀವು ಹಚ್ಕೊಳ್ಳಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿರುವಂಥದ್ದು ಫ್ರೆಂಡ್ಸ್. ಇಲ್ಲಿ ಖಾರ ಚಟ್ನಿ ಹಾಕಿದ ಮೇಲೆ ಇಲ್ಲಿ ಸ್ವೀಟ್ ಚಟ್ನಿ. ನೋಡಿ, ಸ್ವೀಟ್ ಚಟ್ನಿಗೆ ನಾನಿಲ್ಲಿ ಹುಣಸೆಹಣ್ಣು ಹುಳಿ, ಬೆಲ್ಲ, ಸ್ವಲ್ಪ ಖರ್ಜೂರ ಮತ್ತು ಚಿಲ್ಲಿ ಪೌಡರು ಹಾಕಿ ಬೇಯಿಸಿ ಈ ಥರ ರೆಡಿ ಮಾಡಿ ಸ್ವೀಟ್ ಚಟ್ನಿನ ಇಟ್ಟಿದೆ ಫ್ರೆಂಡ್ಸ್. ಅದು ಕೂಡ ರೆಸಿಪಿ ಹಾಕಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟಿಟ್ಟು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ. ನಿಮಗೆ ಈರುಳ್ಳಿ ಮಾತ್ರ ಬೇಡ, ಎಲ್ಲ ಕ್ಯಾರೆಟ್ ಹಾಕ್ತಾನಂದ್ರೆ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ. ಕ್ಯಾರೆಟು ಮತ್ತು ಮುಳ್ಸವಂತೆ ಈ ಥರ ಎಲ್ಲ ನೀವು ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆ ಅಂತೂ ಮಸ್ತಾಗಿರುತ್ತೆ. ನೋಡಿ, ಇಲ್ಲಿ ಹುರಿದು ಸಿಪ್ಪೆ ತೆಗೆದು ಇಟ್ಟಿರುವಂಥ ಸ್ವಲ್ಪ ಶೇಂಗಾ ಕೂಡ ಹಾಕ್ತಾಯಿದ್ದೀನಿ. ತಿನ್ನುವಾಗ ಬಾಯಿಗೆ ಮಕ್ಕಳಿಗೆ ಸಿಗುತ್ತೆ, ತುಂಬ ಇಷ್ಟ ಆಗುತ್ತೆ. ಇದು ರೋಡ್ ಸೈಡೆಲ್ಲ ಸಿಗುವಂಥದ್ದು. ಫ್ರೆಂಡ್ಸ್, ಚಾಟ್ ಮಸಾಲೆ ಕೂಡ ಉದುರಿಸಿದೆ, ಸಾರಿ ನಾನು ಸ್ಕಿಪ್ ಆಯ್ತು ಅದು. ಫ್ರೆಂಡ್ಸ್, ಚಿಲ್ಲಿ ಪೌಡರ್ ನೋಡಿ, ಸ್ವಲ್ಪ ಮೇಲ್ಗಡೆಯಿಂದ ಸ್ವಲ್ಪ ಖಾರವಾಗಿ ಸ್ಪೈಸಿಯಾಗಿ ಇರಲಿ ಅಂಥೇಳಿ ಚಾಟ್ ಮಸಾಲೆ ಮತ್ತು ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ. ಈಗ ಫ್ರೆಂಡ್ಸ ಇದಕ್ಕೆ ಸೇವ್ ಕೂಡ ಹಾಕ್ತೀನಿ. ಫ್ರೆಂಡ್ಸ್, ನಿಮ್ಮ ಹತ್ರ ಯಾವುದು ಸೇವ್ ಇರುತ್ತೆ ಅದನ್ನು ಕೂಡ ಹಾಕ್ಕೊಳ್ಳಿ. ಇದೆ ಅಂತೇನಿಲ್ಲ, ನಿಮಗೆ ಯಾವುದು ಬೇಕು ನೋಡಿ ಮಿಕ್ಸರನ್ನು ಅದನ್ನು ಕೂಡ ಹಾಕ್ಕೊಳ್ಳಿ. ಈ ಥರ ನಾವು ತಿನ್ನೋದ್ರಿಂದ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ಖುಷಿ ಅಂತೂ ಫುಲ್ ಆಗುತ್ತೆ ಫ್ರೆಂಡ್ಸ್. ಈಗ ಲಾಸ್ಟಲ್ಲಿ ನೋಡಿ, ಇಲ್ಲಿ ನಾನು ಮಂಡಕ್ಕಿ ಅಥವಾ ಕಡಲೆಪಪ್ಪು ಅಂತ ಕರೀತಾರೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಈಗ ನಮಗೆ ರೆಡಿಯಾಗಿದೆ. ಹೇಗೆ ಬಂದಿದೆ ಒಂದು ಚಾಟ್, ಸಾಯಂಕಾಲ ತಿನ್ನುವಂಥ ಚಾಟ್ಸು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.